ಹೋಯ್ ಆರಾಮ. ಎಲ್ರು ಹೆಂಗಿದ್ದಿ? ಆರಾಮಿದ್ರಾ? ಆಸರಿಗಾತ? ಅರೆ, ಇವತ್ತು ಇದ್ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ದೀನಿ ನಾನು ಅಂತ ಥಿಂಕ್ ಮಾಡ್ತಿದ್ದೀರಾ? ಇದೇ ನನ್ನ ಮದರ್ ಟಂಗು ಹವ್ಯಕ ಕನ್ನಡ. ಹವ್ಯಕ ಕನ್ನಡದಲ್ಲಿ ನಾನು ಮಾತಾಡಿದ್ದೀಗ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೀವಿ ಅಂತ. ಸೊ ಇವಾಗ ನಾವು ಹಸ್ಬೆಂಡ್ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಕಡೆ ಫುಡ್ ಹೇಗಿರುತ್ತೆ, ಕಲ್ಚರ್ ಹೇಗಿರುತ್ತೆ, ಹವ್ಯಕರು ಅಂದರೆ ಯಾರು, ಹಾಗೆ ನನಗೆ ತಿಳಿದ ಮಟ್ಟಿಗೆ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ? ಈ ಫೋಟೋದಲ್ಲಿರೋರು ನನ್ನ ಹಸ್ಬೆಂಡ್ ಅವರ ತಾತ ಮತ್ತು ಅಜ್ಜಿ. ನಾವು ಬೆಂಗಳೂರಿಂದ ಬಂದಿದ್ದ ನೆಕ್ಸ್ಟ್ ಡೇನೆ ನನ್ನ ಹಸ್ಬೆಂಡ್ ಅವರ ತಾತ ಇದ್ದಾರಲ್ವ, ಅವ್ರದ್ದು ಶ್ರಾದ್ದ ಇತ್ತು. ಶ್ರಾದ್ದ ಅಂದರೆ ಮತ್ತೇನಿಲ್ಲ, ನಮ್ಮನ್ನು ಅಗಲಿ ಹೋಗಿರ್ತಾರಲ್ವ ಹಿರಿಯರು, ಅವರಿಗೆ ನಾವು ಗೌರವಪೂರ್ವಕವಾಗಿ ಸಲ್ಲಿಸುವಂತಹ ಕ್ರಿಯಾವಿಧಾನ. ಎಲ್ಲ ಕಡೆ ತಿಥಿ ಅಂತ ಕರೀತಾರಲ್ವ, ಅದನ್ನೇ ನಾವು ಶ್ರಾದ್ದ ಅಂತ ಕರಿತೀವಿ. ಇಲ್ಲಿ ಶ್ರಾದ್ದಕ್ಕೋಸ್ಕರ ನಮ್ಮತ್ತೆ ಎಲ್ಲದನ್ನೂ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆಯೇ ಅದೇ ಟೈಮ್ಗೆ ನಮ್ಮ ದೊಡ್ಡಮ್ಮ ಕೂಡ ಮನೆಯಿಂದ ಬಂದರು. ಎಲ್ಲರೂ ಸೇರಿ ಶ್ರಾದ್ದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಇದು ಶ್ರಾದ್ದದ ದಿನದ ಬೆಳಗಿನ ಕ್ಲಿಪ್ಪಿಂಗ್ಸು. ನಮ್ಮ ಕಡೆ ಹೇಗೆ ಗೊತ್ತಾ, ಫ್ಲವರ್ಸ್ನೆಲ್ಲ ಮಾರ್ಕೆಟಿಂದ ಅಥವಾ ಅಂಗಡಿಯಿಂದ ಹೆಚ್ಚಾಗಿ ತೊಗೊಂಡು ಬರಲ್ಲ. ಮನೆ ಹತ್ರನೇ ದೇವ್ರ ಪೂಜೆಗೆ ಬೇಕಾದಷ್ಟು ಫ್ಲವರ್ಸನ್ನು ಬೆಳ್ಕೊಂಡಿರ್ತಾರೆ. ಈ ಡೇರೆ ಹೂವಾಗಲಿ ಅಥವಾ ದಾಸವಾಳ ಹೂವಾಗಲಿ, ಮಲ್ಲಿಗೆ ಹೂವಾಗಲಿ, ಎಲ್ಲ ಥರ ವೆರೈಟಿ ಹೂಗಳನ್ನು ಮನೆ ಸುತ್ತಮುತ್ತನೇ ಬೆಳ್ಕೊಂಡಿರ್ತಾರೆ ದೇವ್ರ ಪೂಜೆಗಾಗುವಷ್ಟು. ಬೆಳಗ್ಗೆ ಎದ್ದು ಗಿಡನೆಲ್ಲ ನೋಡಿದ್ರೆ ಗಿಡದ ತುಂಬ ಹೂವಿರುತ್ತೆ. ತುಂಬ ಖುಷಿ ಆಗುತ್ತೆ ದೇವ್ರ ಪೂಜೆಗೆ ಹೂ ಕೊಯ್ಯೋದಕ್ಕೆ. ಈ ರೀತಿಯಾಗಿ ಮನೆ ಸುತ್ತಾನೆ ಹೂಗಳನ್ನು ಬೆಳೆಸ್ಕೊಂಡಿರ್ತಾರೆ. ನಮ್ಮ ಕಡೆ ಮನೆ ಕಟ್ಟಿರೋ ಶೈಲಿ ಕೂಡ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಳೆಯ ಕಾಲದ ಮನೆ, ತುಂಬ ದೊಡ್ಡದಾಗಿರುತ್ತೆ ಹಂಚಿನ ಮನೆಗಳು. ಹಾಗೆ ತುಂಬ ಚೆನ್ನಾಗಿರೋ ದೊಡ್ಡ ದೊಡ್ಡ ಪ್ರಧಾನ ಬಾಗಿಲು, ಮರದಲ್ಲಿ ತುಂಬ ಚೆನ್ನಾಗಿ ಕೆತ್ತಿರ್ತಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೊಡ್ಡ ದೊಡ್ಡ ಕಂಬ ಮತ್ತು ಅಂಕಣ ಎಲ್ಲ ಇರುತ್ತೆ, ಎಲ್ಲದೂ ಮರದಿಂದನೇ ಮಾಡಿರ್ತಾರೆ. ಹಾಗೆ ಅಟ್ಟದ ಮನೆ, ಏಣಿ ಹತ್ತೋದ್ರೆ ಪುಟ್ಟದಾಗಿರುವಂತಹ ಅಟ್ಟ, ಈ ರೀತಿಯಾಗೆಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸಾಮಾನ್ಯವಾಗಿ ನೀವು ಮಲೆನಾಡು ಕಡೆ ಬಂದರೆ ಹೆಚ್ಚಾಗಿ ಈ ರೀತಿ ಹಳೆಯ ಮನೆಗಳೇ ನೋಡೋಕ್ಕೆ ಸಿಗೋದು. ಹಾಗೆ ಎಲ್ಲಿ ನೋಡಿದ್ರೂ ನಿಮಗೆ ಅಡಿಕೆ ತೋಟ, ಬಾಳೆ ತೋಟ, ತೆಂಗಿನ ತೋಟ ಈ ರೀತಿಯಾಗೇ ಇರುತ್ತೆ. ತೋಟದ ಮಧ್ಯೆ ಒಂದು ಸುಂದರವಾದ ಮನೆ, ಹಾಗೆ ಅದು ಒಂದು ಸುಂದರವಾದ ಪ್ರಪಂಚ ಅಂತಲೇ ಹೇಳ್ತೀನಿ. ಇಲ್ಲಿ ಜೀವನ ಹೇಗೆ ಸಾಗುತ್ತೆ, ಹಾಗೆ ಇಲ್ಲಿನ ಮೇನ್ ಕ್ರಾಪ್ ಯಾವುದು ಅಂತಂದರೆ ಇಲ್ಲಿ ಹೆಚ್ಚಾಗಿ ಅಡಿಕೆನೇ ಬೆಳೆಯುವಂಥದ್ದು. ಅಡಿಕೆನ ವರ್ಷಕ್ಕೊಂದ್ಸತಿ ಕೊಯ್ದು ಅದರಲ್ಲಿ ಬಂದಿದಂತಹ ಇನ್ಕಮಲ್ಲಿ ವರ್ಷ ಇಡೀ ಜೀವನನ ಸಾಗಿಸ್ತಾರೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಅಡಿಕೆ ತೋಟ ಇರುತ್ತೆ, ಹಾಗೆ ಬಾಳೆ ಇರುತ್ತೆ, ತೆಂಗಿರುತ್ತೆ. ಹೆಚ್ಚಾಗಿ ಅಡಿಕೆ ತೋಟ ಕಾಣಿಸುತ್ತೆ, ಹಾಗೆ ಗದ್ದೆ ಕೂಡ ಇರುತ್ತೆ. ನಾನು ಆವಾಗಲೇ ಹೇಳಿದೆ ನನ್ನ ಮದರ್ ಟಂಗು ಹವ್ಯಕ ಲ್ಯಾಂಗ್ವೇಜ್, ನಾವು ಹವ್ಯಕರು ಅಂತ. ಈ ಹವ್ಯಕರು ಅಂದರೆ ಯಾರು, ಅವರು ಎಲ್ಲಿಂದ ಬಂದರು ಅಂತ ನೋಡೋದಾದರೆ, ಹವ್ಯಕರು ಅಂದರೆ ಹೋಮ ಹವನಗಳನ್ನು ಮಾಡುವಂಥವರು, ಓಕೆನಾ? ಒನ್ ಹೂ ಪರ್ಫಾರ್ಮ್ಸ್ ದಿ ವೇದಿಕ್ ರಿಚುಯಲ್ಸ್. ಈ ಹವ್ಯಕರು ಎಲ್ಲಿಯವರು ಅಂತ ಕೇಳಿದ್ರೆ, ಇವರು ಉತ್ತರಾಖಂಡ ಅಥವಾ ಉತ್ತರ ಪ್ರದೇಶದಲ್ಲಿ ಇದ್ರು ಅಂತ ಹೇಳ್ತಾರೆ.
ಕದಂಬ ಮನೆತನದಲ್ಲಿ ಹುಟ್ಟಿದ ಮಯೂರವರ್ಮ ಅನ್ನೋ ರಾಜ ಈ ಹವ್ಯಕರನ್ನ ಹೋಮ ಹವನಗಳನ್ನ ಮಾಡ್ಲಿಕ್ಕೆ ಅಂತ ಬನವಾಸಿ ಅನ್ನೋ ಪ್ರದೇಶಕ್ಕೆ ಕರೆತಂದು ಅಲ್ಲಿ ಆಶ್ರಯ ನೀಡಿದ್ದ ಅನ್ನೋ ಒಂದು ಪ್ರತೀತಿ ಇದೆ. ಉತ್ತರ ಭಾರತದವರಾಗಿದ್ದಂತಹ ಈ ಹವ್ಯಕರು ದಕ್ಷಿಣ ಭಾರತಕ್ಕೆ ಬಂದು ನೆಲೆಯೂರಿದ್ಮೇಲೆ ಈ ದಕ್ಷಿಣ ಭಾರತದ ಸಂಸ್ಕೃತಿಯನ್ನ ಅಪ್ಪಿಕೊಳ್ತಾರೆ. ಹಾಗೆ ದಕ್ಷಿಣ ಭಾರತದ ಸಂಸ್ಕೃತಿಯನ್ನೇ ನಡೆಸ್ಕೊಂಡು ಹೋಗ್ತಾರೆ. ಕರ್ಮಭೂಮಿಗೆ ಬದ್ಧರಾಗಿರ್ಬೇಕಲ್ವಾ, ಹಾಗಾಗಿ ದಕ್ಷಿಣ ಭಾರತದ ಸಂಸ್ಕೃತಿಯನ್ನೇ ಇಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಹವ್ಯಕರು ಈಗ ಬನವಾಸಿ ಪ್ರದೇಶದಲ್ಲಿ ಒಂದೇ ಅಲ್ಲದೆ ಶಿರಸಿ, ಯಲ್ಲಾಪುರ, ಸಾಗರ, ಸಿದ್ದಾಪುರ, ಶಿವಮೊಗ್ಗ, ಹಾಗೆ ಮುಂಬೈ, ಬೆಂಗಳೂರು, ಕೊಡಗು ಹೀಗೆ ಸುಮಾರು ಪ್ರದೇಶದಲ್ಲಿ ನೋಡಲಿಕ್ಕೆ ಸಿಗ್ತಾರೆ ಈ ಹವ್ಯಕರು. ಸೊ ಹವ್ಯಕರ ಬಗ್ಗೆ ನನಗೆ ಗೊತ್ತಿದ್ದಂತಹ ಪುಟ್ಟ ಮಾಹಿತಿಯನ್ನ ನಿಮಗೆ ನೀಡಿದ್ದೀನಿ. ಅವತ್ತಿನ ದಿನ ಶ್ರಾದ್ದಕ್ಕೆ ತುಂಬ ವೆರೈಟೀಸ್ ಆಫ್ ಅಡುಗೆನ ಮಾಡಿದ್ರು. ಮುಂಚೆಯಿಂದ ಶ್ರಾದ್ದ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ, ಕೆಲವೊಂದು ಐಟಮ್ಸು ಶ್ರಾದ್ದಕ್ಕೆ ಮಾಡಲೇಬೇಕು ಅಂತ ಇರುತ್ತೆ. ಅಂಥದ್ದೆಲ್ಲ ಐಟಮ್ಸನ್ನ ಮಾಡಿದ್ರು. ರವೆ ಉಂಡೆ, ಪಲ್ಯ, ಹಾಗೆ ಹಸಿ, ಗೊಜ್ಜು, ಸುಟ್ಟೇವು, ಈ ರೀತಿ ತುಂಬ ಅಡುಗೆಗಳನ್ನು ನಾವು ಮಾಡ್ತೀವಿ. ಕಾಯಿ ರಸ, ಎಲ್ಲ ಥರ ಅಡುಗೆಗಳನ್ನು ಮಾಡಿದ್ರು. ಪಾಯಸ ಮಾಡಿದ್ರು. ತುಂಬ ವೆರೈಟೀಸ್ ಆಫ್ ಅಡುಗೆಗಳಿತ್ತು. ಇದೆಲ್ಲ ಶ್ರಾದ್ದಕ್ಕೆ ಮಾಡುವಂತಹ ಅಡುಗೆಗಳು. ಈ ರೀತಿಯಾಗಿತ್ತು ನೋಡಿ. ಹಸಿಗಂಚಿ, ಇದು ಗೆಣಸಿನ ಪಾಯಸ, ಕುಡಿಯೋ ಸಾರು, ಹಾಗೆ ಬಿಸಿ ಬಿಸಿ ಇಡ್ಲಿ, ಚಟ್ನಿ, ಬಜ್ಜಿ ಇವೆಲ್ಲವೂ ಕೂಡ ಇತ್ತು ಅವತ್ತಿನ ದಿನ, ಶ್ರಾದ್ದ ದಿನ. ಸೊ ಹೀಗೆಲ್ಲ ಇತ್ತು ಆವತ್ತಿನ ದಿನ. ನಮ್ಮ ಆಚರಣೆಗಳು, ಹಾಗೆ ಸಂಸ್ಕೃತಿ, ಹಾಗೆ ನಮ್ಮ ಕಡೆ ಮನೆಗಳು ಹೇಗಿರುತ್ತೆ, ನಮ್ಮ ಕಡೆ ವಾತಾವರಣ ಹೇಗಿರುತ್ತೆ, ನಮ್ಮ ಭಾಷೆ ಯಾವುದು, ಎಲ್ಲವನ್ನ ಒಂದು ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನ ನಂದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೋಗಿ ಬರಲಾ, ಸಿಗ್ತೀನಿ ಮುಂದಿನ ವ್ಲಾಗ್ಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.